ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗುವವರಿಗೆ ಗುಡ್ ನ್ಯೂಸ್ ನೀಡ್ತಾ ಇದೆ ಕೇಂದ್ರ ಸರ್ಕಾರ. ಈಗ ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳಕ್ಕೆ ಯಾರ್ಯಾರು ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ, ಇನ್ನೇನು ಹೊಸ ವರ್ಷ ಬಂದಿದೆ, ನಾವೆಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಜೊತೆ ಅಥವಾ ಅವರು ಲೈಫ್ ಪಾರ್ಟ್ನರ್ ಜೊತೆ. ಅಂಥವ್ರಿಗೆ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ವಂದೇ ಭಾರತ್ ಎಕ್ಸ್ಪ್ರೆಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಮೋದಿ. ಈಗ ಪ್ರಧಾನಿ ಮೋದಿಯವರು ಈಗ ಯಾರು ಧಾರ್ಮಿಕ ಒಂದು ಸ್ಥಳಗಳಿಗೆ, ದೇವಸ್ಥಾನಗಳಿಗೆ ಹೋಗಬೇಕಂತ ಯೋಚನೆ ಮಾಡ್ತಾ ಇದ್ರು, ಮುಖ್ಯವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಕ್ಷೇತ್ರಗಳಿಗೆ ಹೋಗೋಕ್ಕೆ ಇಚ್ಛೆ ಪಡುವವರು, ಪ್ಲಾನನ್ನು ಮಾಡ್ತಾ ಇರುವವರಿಗೆ ಇದೊಂದು ಖುಷಿ ಪಡುವಂತಹ ವಿಚಾರ. ಕೇಂದ್ರ ಸರ್ಕಾರ ಈ ರೀತಿಯಾಗಿ ಯೋಚನೆ ಮಾಡಿದೆ. ಒಂದೇ ಭಾರತ ಎಕ್ಸ್ಪ್ರೆಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಮೋದಿ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಟು ಮಂಗಳೂರು ಒಂದೇ ಭಾರತ ಎಕ್ಸ್ಪ್ರೆಸ್ ಸೇವೆಯನ್ನು ಘೋಷಣೆ ಮಾಡ್ತಾರೆ. ಸಚಿವ ವಿ ಸೋಮಣ್ಣರಿಂದ ಈ ಒಂದು ಕುರಿತು ಮಾಹಿತಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ವಿ ಸೋಮಣ್ಣ ಅವರು ಹೇಳಿದ್ದಾರೆ, ಕರಾವಳಿ ಕರ್ನಾಟಕದ ಜನರ ಬಹುದಿನಗಳ ಬೇಡಿಕೆ ಇತ್ತು, ಈಗ ಇದು ಈಡೇರಿದಂತೆ ಕಾಣ್ತಾ ಇದೆ. ಒಂದೇ ಭಾರತ ಟ್ರೈನ್ ಓಡಾಡುತ್ತೆ, ಇನ್ನು ಮುಂದೆ ಆ ಕಡೆ ಜನರು ಹೋಗ್ಬೋದು, ಬೇಗ ಹೋಗಿ ಬೇಗ ಬರಬಹುದು, ಸಮಯ ಕೂಡ ಉಳಿತಾಯ ಆಗುತ್ತೆ. ಆದರೆ ಒಂದು ಸ್ವಲ್ಪ ಟಿಕೆಟ್ ಜಾಸ್ತಿ ಇರ್ಬೋದು ಒಂದೇ ಭಾರತ ಟ್ರೈನಿಗೆ, ಆದರೆ ಅವರಿಗೆ ಅನುಕೂಲ ಆಗುತ್ತೆ. ಈ ಸೆಮಿ ಹೈ ಸ್ಪೀಡ್ ರೈಲು ಏನಿದೆ ಪ್ರಯಾಣಿಕರ ಗಮನವನ್ನು ಹೆಚ್ಚಿಸ್ತಾ ಇದೆ ಮತ್ತು ವೇಗವನ್ನು ಕೂಡ ಹೆಚ್ಚಿಸ್ತಾ ಇದೆ. ಸಾಕಷ್ಟು ಜನರು ಬೇಗ ಬೇಗ ಹೋಗಿ ಬರಬಹುದು. ಆರಾಮದಾಯಕ ಪ್ರಯಾಣವನ್ನು ಒದಗಿಸುತ್ತೆ ಈ ಒಂದು ಟ್ರೈನ್. ನೀವು ತುಂಬ ಆರಾಮಾಗಿ ಹೋಗ್ಬಾರ್ದು, ಅಷ್ಟು ವ್ಯವಸ್ಥೆ ಇರುತ್ತೆ ಆ ಒಂದು ಟ್ರೈನಲ್ಲಿ. ಸಕಲೇಶ್ಪುರ ಸುಬ್ರಹ್ಮಣ್ಯ ರಸ್ತೆಯ ಘಾಟ್ ವಿಭಾಗದ ವಿದ್ಯುದೀಕರಣ ಕಾರ್ಯಕ್ರಮದಿಂದ ಈ ಪರಿಸರ ಸ್ನೇಹಿ ಮತ್ತು ಇಂಧನ ದಕ್ಷ ರೈಲು ಸಂಚಾರ ಸಾಧ್ಯತೆ ಆಗುತ್ತೆ. ಇದು ಪ್ರಮುಖ ಮೂಲಸೌಕರ್ಯ ಮೈಲಿಗಲ್ಲು ಕೂಡ ಆಗಬಹುದು. ಅಂತಹ ಒಂದು ನಿರ್ಧಾರಕ್ಕೆ ಕೈ ಹಾಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುಣ್ಯಕ್ಷೇತ್ರಗಳಿಗೆ ಹೋಗುವವರಿಗೆ ಇದು ಸಹಕಾರಿಯಾಗುತ್ತೆ, ಖುಷಿ ಕೊಡುತ್ತೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವಿ ಸೋಮಣ್ಣ ಅವರು ಈ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ನೋಡಿ, ಮಂಗಳೂರು ಬೆಂಗಳೂರು ಒಂದೇ ಭಾರತ ಸೇವೆ ಅಂತಿಮವಾಗಿದೆ. ಕರ್ನಾಟಕದ ಮಣಿಪುರ ಪಶ್ಚಿಮ ಘಟ್ಟಗಳ ಮೂಲಕ ಐಕಾನಿಕ್ ಒಂದೇ ಭಾರತ ಟ್ರೈನ್ಗಳೇನಿದೆ ಶೀಘ್ರದಲ್ಲಿನೇ ಓಡಾಡುತ್ತೆ ಅಥವಾ ಓಡಾಡೋದನ್ನು ನಾವು ಕೂಡ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ಸೋಮಣ್ಣ ಅವರು ಈ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಒಂದು ಹೊಸ ಒಂದು ರೈಲನ್ನು ತರ್ತಾ ಇದೆ, ಒಂದೇ ಭಾರತ ರೈಲು. ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಪುಣ್ಯಕ್ಷೇತ್ರಗಳಿಗೆ ಆ ಭಾಗದಲ್ಲಿ ಯಾವ್ಯಾವ ಕ್ಷೇತ್ರಗಳು ಬರುತ್ತೆ ಅದಕ್ಕೆ ನೀವು ಸುಲಭವಾಗಿ ಹೋಗಬಹುದು. ಇನ್ನು ಮುಂದೆ ರೈಲ್ವೆ ಸೇವೆ ಆರಂಭ ಆಗುತ್ತೆ. ಒಂದೇ ಭಾರತ ಟ್ರೈನ್ ಅಂದರೆ ಹೈ ಸ್ಪೀಡಾಗಿ ಹೋಗುತ್ತೆ. ಇದು ಹೈ ಸ್ಪೀಡ್ ಟ್ರೈನು ನಾರ್ಮಲ್ ಟ್ರೈನ್ ಏನಾಗುತ್ತೆ ಅದಕ್ಕಿಂತ ತುಂಬ ವೇಗವಾಗಿ, ಅದು 10 ಗಂಟೆಯ ದಾರಿಯನ್ನು ತೆಗೆದುಕೊಳ್ತಾ ಇದ್ದರೆ ಈ ಒಂದು ಟ್ರೈನ್ ಬರೀ 5 ಗಂಟೆಗೆ ಹೋಗುತ್ತೆ, ಅರ್ಧಂಬರ್ಧ ಆ ರೀತಿಯಾಗಿರುತ್ತೆ. ವ್ಯವಸ್ಥೆ ಕೂಡ ಹಾಗೆ ಇರುತ್ತೆ, ಅದರ ಒಳಗಡೆ ಆರಾಮದಾಯಕವಾಗಿ ಹೋಗಬಹುದು ಎಲ್ಲ ಪ್ರಯಾಣಿಕರು. ಮತ್ತು ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚು ಮಾಡುತ್ತೆ. ಬೇಗ ಬೇಗ ಹೋಗಿ ಬರೋದ್ರಿಂದ ಯಾರು ಅಂದ್ಕೊಂಡಿರ್ತಾರೆ ಇವತ್ತು ಹೋಗ್ಬೇಕು ಅಂದ್ಕೊಂಡವರು ನಾಳೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೋರು, ಇವತ್ತು ಅವರಿಬ್ಬರು ಸೇರ್ಕೊಂಡು ಒಂದೇ ದಿನ ಹೋಗಿ ಬಂದುಬಿಡ್ಬೋದು, ಹಂಗಿರುತ್ತೆ. ಈ ರೀತಿಯಾಗಿ ಒಂದೇ ಭಾರತ ಟ್ರೈನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಸಂಚಾರ ಮಾಡ್ತಿರುವಂಥದ್ದು. ಈಗ ಮತ್ತೊಂದು ರೈಲು ಬರ್ತಾ ಇದೆ, ಅದು ಕರಾವಳಿ ಭಾಗಕ್ಕೆ, ಕರಾವಳಿ ಕರ್ನಾಟಕದ ಜನರಿಗೆ. ಇದರಿಂದ ಅವರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಮತ್ತು ವಿ ಸೋಮಣ್ಣ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಬರೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.